ನಮಸ್ತೆ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿತಾಯಿಯ ಈ ಒಂದು ಮಂತ್ರದಿಂದ ಧನಾಕರ್ಷಣೆಯನ್ನು ಮಾಡ್ಕೊಬಹುದು. ಹಾಗೆ ನಾವು ಏನನ್ನ ಮನಸ್ಸಲ್ಲಿ ಬೇಡ್ಕೊತೀವಿ ಅದು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಎಷ್ಟು ದಿನಗಳ ಕಾಲ ಪಠಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಪಠಿಸಬೇಕು, ಹಾಗೆ ಇದಕ್ಕೆ ಇರುವಂಥ ನಿಯಮ ಏನು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ನಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ತೊಂದರೆಗಳನ್ನು ನಾವು ದೂರ ಮಾಡ್ಕೊಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ದೇವರನ್ನು ನಾವು ಆರಾಧಿಸಲೇಬೇಕಾಗುತ್ತೆ. ಅಥವಾ ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಯೂನಿವರ್ಸ್ ಹತ್ರನಾದರೂ ಬೇಡ್ಕೊಬೇಕಾಗುತ್ತೆ. ಹಾಗೆ ನಾವು ಪಾಸಿಟಿವ್ ಆಗಿ ಮೈಂಡ್ಸೆಟ್ಟನ್ನು ಡೈಲಿ ಕೂಡ ರೂಢಿಸ್ಕೊಳ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಮುಂಚೆ ಯೂನಿವರ್ಸ್ ಹತ್ರ ನಾವು ಈ ರೀತಿಯಾಗಿ ಬೇಡ್ಕೊಬೇಕಾಗುತ್ತೆ. ಆನಂತರ ನಾವು ಏನನ್ನೇ ಒಂದು ವಾರಾಹಿತಾಯಿಯ ಮಂತ್ರಗಳಿರುತ್ತೆ ಅದನ್ನು ಚಾಂಟ್ ಮಾಡೋದ್ರಿಂದ ಕೂಡ ನಮಗೆ ವಾರಾಹಿತಾಯಿಯ ಅನುಗ್ರಹ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿತಾಯಿಯನ್ನು ಅನುಗ್ರಹ ಸಿಗಬೇಕು ಅಂದರೆ ನಾವು ರಾತ್ರಿ ಸಮಯದಲ್ಲಾದರೂ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಈ ಮಂತ್ರವನ್ನು ಚಾಂಟ್ ಮಾಡಬೇಕು ಅಥವಾ ಆರಾಧಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ವಾರಾಹಿತಾಯಿಯ ಮಂತ್ರಗಳನ್ನು ನಾವು ಪಠಿಸುವಾಗ ನಾನ್ ವೆಜ್ಜನ್ನು ತಿಂದಿರಬಾರ್ದು, ಅಥವಾ ಹೆಣ್ಮಕ್ಳಾದರೆ ಮುಟ್ಟೋಂಥ ಸಮಯದಲ್ಲಿ ಸ್ಕಿಪ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಮಿಕ್ಕಂಥ ಸಮಯದಲ್ಲಿ ಪಠಿಸ್ಬೋದು. ಇನ್ನೇನಾದರೂ ನಿಮ್ಮ ಮನೇಲಿ ಸೂತಕದ ವಾತಾವರಣ ಇದ್ದಂಥ ಸಮಯದಲ್ಲೂ ಕೂಡ ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಪಠಿಸಬೇಡಿ. ಆದರೆ ಯೂನಿವರ್ಸ್ ಹತ್ರ ಪಾಸಿಟಿವ್ ಆಗಿ ನೀವು ಪ್ರತಿದಿನವೂ ಕೂಡ ಬೇಡ್ಕೊಬೋದು. ಯೂನಿವರ್ಸ್ ಹತ್ರ ಹೇಗೆ ನಾವು ಕೇಳ್ಕೊಬೇಕು ಪಾಸಿಟಿವ್ ಆಗಿ ಅಂದರೆ, ಈಗ ನಾವು ಏನಾದರೂ ಒಂದು ವಸ್ತುವನ್ನು ಅಥವಾ ಏನಾದರೂ ಒಂದು ಮನೆಯನ್ನು ಖರೀದಿಸಬೇಕು ಅಂತ ಇರ್ತೀವಿ. ಈಗ ಆಲ್ರೆಡಿ ಅದನ್ನು ನಾವು ತೊಗೊಂಡಿದ್ದೀವಿ, ಅದರೊಳಗೆ ನಾವು ಅಂದರೆ ಈಗ ಮನೇನ ತೊಗೊಂಡಿದ್ದೀವಿ, ಆ ಮನೇಲಿ ನಾವು ವಾಸಿಸ್ತಾ ಇದ್ದೀವಿ, ಆ ಮನೆ ಗೃಹಪ್ರವೇಶ ಕೂಡ ಆಯಿತು, ಚೆನ್ನಾಗಿ ಆಯಿತು. ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಏನು ಯೂನಿವರ್ಸ್ ಹತ್ರ ಹೇಳ್ಕೊಳ್ತಾ ನೀವು ನಿಮ್ಮ ವಿಷಯ ಏನಿದೆ ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ನಂತರ ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಇನ್ನು ವಾರಾಹಿತಾಯಿಯ ಮಂತ್ರ ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಒಂದು ಬುಕ್ಕಲ್ಲಿ ಈ ವಾರಾಹಿತಾಯಿಯ ಮಂತ್ರವನ್ನು 108 ಬಾರಿ ಅಥವಾ 11 ಬಾರಿ 21 ಬಾರಿ 9 ಬಾರಿ ಈ ರೀತಿಯಾಗಿ ನೀವು ಆಯ್ಕೆ ನಿಮಗೆ ಬಿಟ್ಟಿದ್ದು, ನೀವು ಎಷ್ಟು ಬಾರಿನಾದರೂ ಬರಿಬೋದು ಅಥವಾ ಎಷ್ಟು ಬಾರಿನಾದರೂ ಚಾಂಟ್ ಮಾಡ್ಬೋದು. ನಮಗೆ ಹೇಳೋದು ಬರಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ಮಂತ್ರ ಹಾಕಿರ್ತೀನಲ್ಲ ಅದನ್ನು ನೋಡ್ಕೊಂಡು ನೀವು ಬರ್ಕೊಬೋದು. ಅಥವಾ ಹೇಳೋದಕ್ಕೆ ಬರುತ್ತೆ ಅನ್ನೋರು ನಿಮ್ಮ ಆಯ್ಕೆ ಮೇಲೆ ಬಿಟ್ಟಿರುತ್ತೆ. ನೀವು ಎಷ್ಟು ಸರಿ ಹೇಳ್ತೀನಿ ನಂತರ ಅಷ್ಟು ಸಲ ನೀವು ಆಯ್ಕೆ ಮಾಡ್ಕೊಂಡು ಹೇಳ್ಕೊಬೋದು, ಚಾಂಟ್ ಮಾಡಬಹುದು. ಯೂನಿವರ್ಸ್ ಹತ್ರ ಆ ರೀತಿಯಾಗಿ ಬೇಡ್ಕೊಂಡ ನಂತರ ನೀವು ಈ ಒಂದು ಮಂತ್ರವನ್ನು ಚಾಂಟ್ ಮಾಡಬೇಕಾಗುತ್ತೆ. ಇನ್ನು ಏನೇ ಒಂದು ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ನಿಂತೋಗಿರುತ್ತೆ ಕೆಲಸಗಳು, ಆ ಕೆಲಸಗಳೆಲ್ಲ ಆಗಬೇಕು ಅಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹಾಗೆ ಪಾಸಿಟಿವ್ ಆಗಿ ಹೇಳ್ಕೊಬೇಕು, ಪಾಸಿಟಿವ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೊತ ಹೇಳ್ಕೊಬೇಕಾಗುತ್ತೆ. ಈಗ ಮಾಡೋದ್ರಿಂದ ಪ್ರತಿನಿತ್ಯವೂ ಕೂಡ ಅದೇ ಒಂದು ರೋಟೀನ್ ಆಗ್ತಾ ಬರೋದ್ರಿಂದ ನಮಗೆ ಡೈಲಿ ನಾವು ಬೇರೆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಾಸಿಟಿವ್ ಆಗಿ ಯೋಚನೆಗಳು ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಿರೋ ಅಂಥ ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಏನೇ ಒಂದು ಒಳ್ಳೆ ಕೆಲಸಗಳಾಗ್ತಾ ಬರುತ್ತೆ. ನಿಂತೋಗಿರೋ ಕೆಲಸಗಳು ಕೂಡ ತುಂಬ ಯಶಸ್ಸು ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೇಲೇನಾದರೂ ನೆಮ್ಮದಿ ಇಲ್ಲ, ಯಾವಾಗ ನೋಡಿದ್ರೂ ಕಿರಿಕಿರಿ, ಜಗಳ, ಪ್ರೀತಿ ಅನ್ನೋದೇ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಇದು ಲವ್ ಮ್ಯಾರೇಜ್ಗೂ ಕೂಡ ತುಂಬಾ ಒಳ್ಳೆಯ ಮಂತ್ರ ಅಂತಲೇ ಹೇಳ್ಬೋದು. ನಿಮ್ಮ ಲವ್ ಮ್ಯಾರೇಜ್ ಆಗಬೇಕು ಅನ್ನೋರು ಕೂಡ ಈ ರೀತಿ ಪಾಸಿಟಿವ್ ಆಗಿ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊತಾ ಬೇಡ್ಕೊಬೇಕಾಗುತ್ತೆ. ಆನಂತರ ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ: ಓಂ ಶ್ರೀ ಭುವನವಾರಾಹ್ಯೈ ನಮಃ. 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 ಹೀಗೆ 9 ಸರಿ ಅಥವಾ 21 ಸಾರಿ ಅಥವಾ 108 ಸಾರಿ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ. ನೀವು ಬೇಡದಂಥ ಬೇಡಿಕೆಗಳು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನಾನು ಹೇಳಿದಾಗೆ ಯೂನಿವರ್ಸ್ ಹತ್ರ ನೀವು ಆ ರೀತಿಯಾಗಿ ಬೇಡ್ಕೊಂಡು ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಕೊಂಡು
ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಇನ್ನು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.